ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತು ತುಂಬಾ ಕ್ರಿಸ್ಪಿಯಾಗಿ, ಟೇಸ್ಟಿಯಾಗಿ, ಜ್ಯೂಸಿಯಾಗಿ ಬಾದಾಮ್ ಪುರಿ ಮಾಡೋದು ಹೇಗೆ ಅಂತ ನೋಡೋಣ. ಕೆಲವೊಂದು ಟಿಪ್ಸನ್ನು ಹೇಳ್ತೀನಿ. ಆ ಟಿಪ್ಸನ್ನು ಫಾಲೋ ಮಾಡಿದ್ರೆ ಸಖತ್ತಾಗಿರುವಂಥ ಬಾದಾಮ್ ಪುರಿ ನೀವು ಕೂಡ ರೆಡಿ ಮಾಡ್ಬೋದು. ನೋಡಿ, 2 ಚಮಚ ಒಣ ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ. ಹಾಗೆ 4 ಬಾದಾಮಿ, 4 ಗೋಡಂಬಿಯನ್ನು ಈ ಥರ ಕುಟ್ಟಿ ತೊಗೊಂಡಿದ್ದೀನಿ. ಹಾಗೆ ಏಲಕ್ಕಿ 4 ಪೌಡರ್ ಮಾಡಿ ತೊಗೊಂಡಿದ್ದೀವಿ. ಹಾಗೆ ಇಲ್ಲಿ ಕಪ್ ತೋರಿಸಿದ್ದೀನಿ. ಈ ಕಪ್ಪಲ್ಲಿ ಒಂದು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಇದೇ ಕಪ್ಪಲ್ಲಿ ನಾನು 1 ಕಪ್ಪು ಸಕ್ಕರೆಯನ್ನು ಉಪಯೋಗಿಸ್ಕೊತಾ ಇದ್ದೀನಿ. ಹಾಗೆ 2 ಕಪ್ಪು ಮೈದಾ ಹಿಟ್ಟು, 3/4 ಕಪ್ಪು ಎಣ್ಣೆಯನ್ನು ಕೂಡ ತೊಗೊಂಡಿದ್ದೀವಿ. ನೋಡಿ, ನಾವು ಸಕ್ಕರೆ ಮೇಲೆ ನೀರನ್ನು ಕಪ್ಪಲ್ಲಿ ಅಳತೆ ಮಾಡೋಕ್ಕೆ ಹೋಗಬೇಡಿ ಬಾದಾಮ್ ಪುರಿಗೆ. ಏಕೆಂದರೆ ಬಾದಾಮ್ ಪುರಿಗೆ ಎಳೆ ಪಾಕ ಬರಬೇಕು. ಸಕ್ಕರೆ ಪಾಕ ತುಂಬಾ ನಿಧಾನ ಬರೋದು. ಬೆಲ್ಲದ ಪಾಕ ಆದರೆ ಬೇಗನೆ ಬಂದುಬಿಡುತ್ತೆ. ನೋಡಿ, ಹಂಗಾಗಿ ಸಕ್ಕರೆ ಮೇಲೆ ತನಕ ಬರಬೇಕಂದ್ರೆ ಸಕ್ಕರೆ ಮೇಲೆ 1 ಇಂಚಷ್ಟು ಮೇಲೆಗಿರಬೇಕು ನೀರು. ನೋಡ್ತಾ ಇರ್ಬೋದು ನೀವು. ಈ ಥರ ಮಾಡ್ಕೋಬೇಕು. ನಾವು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಜಸ್ಟಿನ ಇವಾಗ ಇಕ್ಕಿದ್ದೀನಿ. 5 ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ. 5 ನಿಮಿಷಕ್ಕೆಲ್ಲ ಪಾಕ ಬರೋಲ್ಲ. ಮಿನಿಮಮ್ 20 ನಿಮಿಷ ಆಗುತ್ತೆ ಸಕ್ಕರೆ ಪಾಕ ಬರೋದಕ್ಕೆ. ಮತ್ತು ಸಕ್ಕರೆ ಪಾಕ ಬರೋ ಅಷ್ಟರಲ್ಲಿ ನಾವು ಒಂದು ಕಡೆ ಹಿಟ್ಟನ್ನು ಕಲಿಸ್ಕೋಣ. ನಾನು ಯಾವ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಮೈದಾ ಹಿಟ್ಟನ್ನು 2 ಕಪ್ಪಷ್ಟು ತೊಗೊಂಡಿದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ 3/4 ಕಪ್ಪನ್ನು ನೀರನ್ನು ಉಪಯೋಗಿಸ್ಕೊತಾ ಇದ್ದೀನಿ. 3/4 ಕಪ್ಪು ಕೂಡ ಕಂಪ್ಲೀಟಾಗಿ ನಾನಿಲ್ಲಿ ನೀರನ್ನು ಉಪಯೋಗಿಸ್ಕೊಳ್ಳಲ್ಲ. ನೋಡಿದ್ರಲ್ಲ, ನೀರು ಅರ್ಧ ಕಪ್ಪಷ್ಟು ನೀರನ್ನು ಉಪಯೋಗಿಸ್ಕೊಂಡಿದ್ದೀನಿ. ಹಾಗೆ 3/4 ಕಪ್ಪಷ್ಟು ಎಣ್ಣೆಯನ್ನು ತೊಗೊಂಡಿದ್ದೀವಿ. ನಿಮಗೆ ತುಪ್ಪ ಬೇಕಂದರೆ ತುಪ್ಪಲ್ಲೂ ಕೂಡ ಮಾಡ್ಕೋಬೋದು. ಒಂದು ವೇಳೆ ಮೈದಾ ಹಿಟ್ಟು ಬೇಡ, ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೊತೀವಿ ಅಂದರೆ ಮೈದಾ ಹಿಟ್ಟು ಬೇಡ, ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು. ಒಂದೇ ಸಲ ಎಣ್ಣೆ ಎಲ್ಲ ಹಾಕಿ ಕಲಸೋಕೋಗ್ಬೇಡಿ. ಈ ಥರ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಬೆರಳಲ್ಲೇ ಕಲಿಸ್ಕೋಬೇಕಾಗುತ್ತೆ. ಏಕೆಂದರೆ ಜಾಮೂನ್ ಹಿಟ್ಟು ನಾವು ಯಾವ ಥರ ಕಲಿಸ್ಕೊತೀವೋ ಅದೇ ಥರ ಇದು ಯಾವುದೇ ಕಾರಣಕ್ಕೂ ನಾದ್ಕೊಳ್ಳೋಕೆ ಹೋಗಬಾರ್ದು. ನಾದ್ಕೊಳ್ಳೋಕೆ ಹೋದರೆ ಅದು ಒಂಥರ ಚೆನ್ನಾಗಿ ಬರೋಲ್ಲ ಬಾದಾಮ್ ಪುರಿ. ಒಳಗಡೆಗೆಲ್ಲ ಎಣ್ಣೆ ಚೆನ್ನಾಗಿ ಅಪ್ಲೈ ಆಗಬೇಕು ಹಿಟ್ಟಿಗೆ. ನೋಡಿದ್ರಲ್ಲ, ಈ ಥರ ಬೆರಳಲ್ಲೇ ಆದಷ್ಟು ಎಣ್ಣೆ ಇಡಿಸ್ಬೇಕು. ಆವಾಗ ಬಾದಾಮ್ ಪುರಿ ತುಂಬಾ ಕ್ರಿಸ್ಪಿಯಾಗಿ, ಸಾಫ್ಟಾಗಿ, ಜ್ಯೂಸಿಯಾಗಿ ಬರುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಆದರೆ ಇನ್ನೂ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಮತ್ತೊಮ್ಮೆ ಕಲಿಸ್ಕೊಳ್ಳೋಣ ನಾವು. ನೋಡಿ, ಈ ಥರ ಸ್ವಲ್ಪನೇ ಎಣ್ಣೆ ಸೇರಿಸ್ಕೊಂಡು ಕಲಿಸ್ಕೊತಾ ಇರಬೇಕಾಗುತ್ತೆ. ನಾನು ಮಿನಿಮಮ್ ಇಲ್ಲಿ 15 ನಿಮಿಷ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. 15 ನಿಮಿಷ ನಾನು ವೀಡಿಯೋ ತೋರಿಸೋಕ್ಕಾಗಲ್ಲ ಅಂತ ನಾನು ಎಣ್ಣೆ ಸೇರಿಸ್ಕೊಂಡಾಗೆಲ್ಲ ನಿಮಗೆ ವೀಡಿಯೋನ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಮತ್ತೊಮ್ಮೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಕಂಪ್ಲೀಟಾಗಿ ಕಲಿಸ್ಕೊಳ್ಳೋಣ ಹಿಟ್ಟನ್ನು. ನೋಡ್ತಾ ಇದ್ದೀರಲ್ಲ, ಇವಾಗ ಹಿಟ್ಟನ್ನು ಕೂಡ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಲೇಯರ್ಸ್ ಎಲ್ಲ ಈ ಥರ ಲೇಯರ್ಸ್ ಬಂದ್ರೇ ಬಾದಾಮ್ ಪುರಿ ಕೂಡ ಕಂಪ್ಲೀಟಾಗಿ ಬರೋದಕ್ಕೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡೋದ್ರಲ್ಲ, ಈ ಥರ ಲೇಯರ್ಸ್ ಥರ ಬರಬೇಕು. ನಾವು ಜಾಮೂನ್ ಹಿಟ್ಟು ಕಲಿಸ್ತಾ ಇದ್ದರೆ ಯಾವ ಥರ ಸ್ಮೆಲ್ ಬರುತ್ತೋ ಅದೇ ಥರ ಸ್ಮೆಲ್ಲು ಕೂಡ ಬರಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡೋದ್ರಲ್ಲ, ಕಂಪ್ಲೀಟಾಗಿ ಹಿಟ್ಟು ಕಲಿಸ್ಕೊಂಡಿದ್ದೀವಿ. ಇವಾಗ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ 5 ನಿಮಿಷ ಬಿಡೋಣ. 5ರಿಂದ 10 ನಿಮಿಷ ಸಾಕಾಗುತ್ತೆ. ನೋಡೋಣ ಇವಾಗ ಪಾಕ ಬಂದಿದೆಯೋ ಇಲ್ವೋ ಅಂತ. ನೋಡಿ, ನಾನು 3/4 ಕಪ್ಪು ಎಣ್ಣೆ ತೊಗೊಂಡಿದ್ದೆ. 3/4 ಕಪ್ಪಲ್ಲಿ ಸ್ವಲ್ಪ 1-2 ಚಮಚ ಅಷ್ಟು ಎಣ್ಣೆ ಉಳಿದಿದೆ. ಇವಾಗ ಪಾಕ ತೋರಿಸ್ತಾ ಇದ್ದೀನಿ. ನೋಡಿ, ಪಾಕ ಬಂದಿದೆ. ಎಳೆಯ ಪಾಕ ಬಂದಿದೆ. ನೋಡಿ, ಎಳೆಯ ಪಾಕ ಬಂದಿದೆ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ನಾವು ಇದಕ್ಕೆ ಏಲಕ್ಕಿ ಪೌಡರನ್ನು ಸೇರಿಸ್ಕೊಳ್ಳೋಣ. ಸ್ವಿಮ್ಮಲ್ಲೇ ಇಟ್ಕೊಂಡು ಪಾಕವನ್ನು ಬರ್ಸ್ಕೋಬೇಕಾಗುತ್ತೆ. ಏಕೆಂದರೆ ನಾವು ಫಾಸ್ಟಲ್ಲಿ ಮಾಡ್ಕೋಬಾರ್ದು. ಫಾಸ್ಟಲ್ಲಿ ಮಾಡಿದ್ರೆ ಬೇಗನೆ ಎಳೆ ಪಾಕ ಬರುತ್ತೆ, ಆದರೆ ಗಟ್ಟಿಯಾಗಿಬಿಡುತ್ತೆ ಬೇಗ. ಹಾಗಾಗಿ ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ ನಾನು ಪಾಕ. ಇನ್ನೂ ಒಂದು ಸಲ ತೋರಿಸ್ತಾ ಇದ್ದೀನಿ. ನೋಡಿ, ಎಳೆ ಪಾಕ ನೋಡಿರಲ್ಲ, ಈ ಥರ ಬಂದರೆ ಸಾಕಾಗುತ್ತೆ. ಇವಾಗ ಸ್ಟವನ್ನು ಆಫ್ ಮಾಡೋಣ. ನಾವು ಜಾಮೂನ್ಗೆಲ್ಲ ಯಾವ ಥರ ಪಾಕ ತೊಗೊತೀವೋ ಸೇಮ್ ಪಾಕ ಬರಬೇಕಾಗತ್ತೆ. ಆದರೆ ಸಕ್ಕರೆ ಪಾಕ ಸ್ವಲ್ಪ ನಿಧಾನಕ್ಕೆ ಬರುತ್ತೆ. ಹಾಗಾಗಿ ವೆಯ್ಟ್ ಮಾಡಬೇಕಾಗತ್ತೆ. ನಿಮಗೆ ಏನಾದರೂ ಫುಡ್ ಕಲರ್ ಬೇಕಂದರೆ ಫುಡ್ ಕಲರ್ ಕೂಡ ಸೇರಿಸ್ಕೋಬೋದು. ಆದರೆ ನಾನಿಲ್ಲಿ ಹಿಟ್ಟು ಕಲಸೋಕ್ಕೆ ಅರಿಶಿನ ಸೇರಿಸ್ಕೊಂಡಿದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು. ಇವಾಗ ನೋಡಿ, 10 ನಿಮಿಷದ ನಂತರ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ. ನೋಡಿ, ನಮಗೆ ಒಂದು ಮೀಡಿಯಮ್ ಸೈಜು ನಿಂಬೆಹಣ್ಣಿನ ಗಾತ್ರ ತೊಗೊಳ್ಳೋಣ ಹಿಟ್ಟು. ಒಂದು ವೇಳೆ ನಿಮಗೆ ಬಾದಾಮ್ ಪುರಿ ತುಂಬ ಚಿಕ್ಕದಾಗಬೇಕಂದ್ರೆ ಮಾಮೂಲಿ ಜಾಮೂನ್ಗೆ ಎಷ್ಟು ತೊಗೊತೀವೋ ಆ ಥರ ಕೂಡ ಇನ್ನು ಸ್ವಲ್ಪ, ಅಂದರೆ ಮಾಮೂಲಿ ಜಾಮೂನ್ ಮಾಡ್ಕೊಂಡಾಗ ಜಾಮೂನ್ ಯಾವ ಸೈಜಲ್ಲಿರುತ್ತೋ ಆ ಸೈಜಲ್ಲಿ ಹಿಟ್ಟು ಕೂಡ ತೊಗೊಂಡು ನಾವು ಮಾಡ್ಕೋಬೋದು. ನೋಡಿ, ಈ ಥರ ಸರ್ಕಲ್ಲಾಗಿ ಬಾಲ್ ಥರ ಮಾಡಿಕೊಂಡು ನಾನೊಂದು 2 ಪೂರಿ ಯಾವ ಥರ ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಬಾದಾಮ್ ಪುರಿ ಶೇಪಲ್ಲಿ. ನೋಡಿ, ಮೊದಲನೇದಾಗಿ ನಾನು ಹಿಟ್ಟನ್ನು ಡಿಪ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಮೈದಾ ಹಿಟ್ಟನ್ನು ಡಿಪ್ ಮಾಡಿಕೊಂಡು ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಆದರೆ ಹಿಟ್ಟು ಕಲಿಸೋದು, ಪಾಕ ತೆಗೆಯೋದೇ ಸ್ವಲ್ಪ, ಆದರೆ ತುಂಬಾ ಈಸಿಯಾಗಿ ಮಾಡ್ಬೋದು. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಒಂದೇ ಸಲ ಬರೀ ಪಾಯಸ, ಒಬ್ಬಟ್ಟು ತಿಂದು ಬೇಜಾರಾಗಿದ್ದರೆ ಈ ಥರ ಕೂಡ ತಪ್ಪದೆ ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಹಾಗೆ
ನಿಮಗೆ ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅನ್ಕೊತಾ ಇದ್ದೀನಿ. ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ನಿಮ್ಮ ಒಬ್ಬೊಬ್ಬರ ಲೈಕು ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್. ನೋಡಿದ್ರಲ್ಲ, ಇವಾಗ ಮತ್ತೆ ಟ್ರಯಾಂಗಲ್ ಶೇಪಲ್ಲಿ ನಾವು ಇನ್ನೊಂದು ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ನೋಡಿ, ಈ ಕಡೆ ಎಜ್ಜು ಮತ್ತು ಆ ಕಡೆ ಎಜ್ಜು ಕೂಡ ಈ ಥರ ಬೆರಳಲ್ಲಿ ಪ್ರೆಸ್ ಮಾಡಿಕೊಂಡು ಈ ಥರ ನಾವು ಒತ್ಕೋಬೇಕಾಗತ್ತೆ. ಜಾಸ್ತಿ ಟೈಟಾಗಿ ಒತ್ತೋಕೆ ಹೋಗಬೇಡಿ. ಈ ಥರ ಲೇಯರ್ಸ್ ಕಾಣಿಸ್ಕೋಬೇಕು. ಈ ಥರ ಲೇಯರ್ಸ್ ಕಾಣಬೇಕು ನಮಗೆ ಬಾದಾಮ್ ಪುರಿ. ಆವಾಗ ಪಾಕ ಎಲ್ಲ ಚೆನ್ನಾಗೇ ಹೇಳ್ಕೊಳ್ಳುತ್ತೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಲೇಯರ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ. ಈ ಥರ ಲೇಯರ್ಸ್ ಬರಬೇಕು. ಆವಾಗ ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಎಲ್ಲ. ಮತ್ತು ನಾನು ಇನ್ನೊಂದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಎಣ್ಣೆಯನ್ನು ಡಿಪ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಎಣ್ಣೆಯಲ್ಲಿ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ. ಹಾಗೆ ನಾವು ಡ್ರೀಪ್ ಫ್ರೈ ಮಾಡ್ಕೊಳ್ಳೋ ಎಣ್ಣೆ ಕೂಡ ಗಲೀಜಾಗಲ್ಲ. ಒಂಥರ ಕಪ್ಪಗಾಗ್ಬಿಡುತ್ತಲ್ಲ, ಆ ಥರ ಕಪ್ಪು ಕೂಡ ಆಗೋಲ್ಲ. ನಾವು ಆಲ್ಮೋಸ್ಟ್ ಎಣ್ಣೆ ಜಾಸ್ತಿ ಉಪಯೋಗಿಸ್ಕೊಂಡು ಕಲಿಸ್ಕೊಂಡಿರೋದ್ರಿಂದ ಹಿಟ್ಟಿಗೆ ಎಣ್ಣೆ ಕೂಡ ಜಾಸ್ತಿ ಬೇಕಾಗಲ್ಲ ಈ ಥರ ಒತ್ಕೊಳ್ಳೋದಕ್ಕೆ. ಇವಾಗ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡ್ಬಿಟ್ಟು ಮತ್ತೆ ನಾವು ಫೋಲ್ಡಿಂಗ್ ಮಾಡೋಣ. ನೋಡಿದ್ರಲ್ಲ, ಒಂದು ಫೋಲ್ಡಿಂಗ್ ಮಾಡ್ಕೊಂಡ್ವಿ. ಇವಾಗ ಮತ್ತೊಮ್ಮೆ ಇನ್ನೊಂದು ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟೇ ಆದರೂ ಸಾಕಾಗುತ್ತೆ. ಜಸ್ಟ್ ಒಂದು ಸಲ ಒತ್ಬಿಟ್ಟು ಹಿಂಗೆ ಕೂಡ ಸೇರಿಸ್ಕೋಬೋದು ನಾವು ಎಣ್ಣೆಗೆ, ಡ್ರೀಪ್ ಫ್ರೈಗೆ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಇದು ಕೂಡ ಲೇಯರ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾವು ಎಣ್ಣೆಯಲ್ಲಿ ಆಗ್ಬೋದು, ಹಿಟ್ಟಲ್ಲಾಗ್ಬೋದು, ಯಾವುದರಲ್ಲಿ ನಾವು ಲಟ್ಸ್ಕೊಂಡ್ರೂ ಏನು ವ್ಯತ್ಯಾಸ ಇರಲ್ಲ. ಸೇಮ್ ಟೇಸ್ಟೇ ಇರುತ್ತೆ. ಕ್ರಿಸ್ಪಿನೆಸ್ಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಜ್ಯೂಸಿಯಾಗಿ ಬಂದಿರುತ್ತೆ. ಆದರೆ ನಿಮಗೆ ಹಿಟ್ಟಲ್ಲಿ ಬೇಕಂದರೆ ಹಿಟ್ಟಲ್ಲಿ ಲಟ್ಸ್ಕೊಬೋದು, ಅಥವಾ ಎಣ್ಣೆಯಲ್ಲಿ ಬೇಕಂದರೆ ಎಣ್ಣೆಯಲ್ಲಿ ಲಟ್ಸ್ಕೊಬೋದು. ಮತ್ತೊಂದು ಕಡೆ ನಾನು ಎಣ್ಣೆ ಕಾಯೋಕ್ಕೆ ಇಕ್ಕಿದ್ನಲ್ಲ, ಇವಾಗ ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ಕೂಡ ಜಾಸ್ತಿ ಕುದೀತಾ ಇರಬಾರ್ದು, ತುಂಬ ಹೊತ್ತು ಇಕ್ಕಿರಬಾರ್ದು. ಯಾಕೆಂದರೆ ಬೇಗನೆ ಸೀದೋಗ್ಬಿಡುತ್ತೆ. ಸ್ವಿಮ್ಮಲ್ಲಿ ಇಕ್ಕೊಂಡೆ ಎಣ್ಣೆ ಕೂಡ ಕಾಯಿಸ್ಕೋಬೇಕಾಗುತ್ತೆ. ಮತ್ತು ಬಾದಾಮ್ ಪುರಿ ಸಿಮ್ಮಲ್ಲೇ ಇಕ್ಕೊಂಡು ನಾವು ಡ್ರೀಪ್ ಫ್ರೈ ಕೂಡ ಮಾಡ್ಕೋಬೇಕಾಗತ್ತೆ. ನೋಡಿ, ಅದಾಗದೆ ಮೇಲೆ ಬರೋ ತನಕ ನಾವು ಅದನ್ನು ಟಚ್ ಮಾಡಬಾರ್ದು. ಅದಾಗದ ಮೇಲೆ ಬಂದಾಗ ಒಳಗಡೆ ಎಲ್ಲ ಬೆಂದಿರುತ್ತೆ ಅಂತ ಅರ್ಥ. ನೋಡಿದ್ರಲ್ಲ, ಅದಾಗದೇ ಮೇಲೆ ಬಂದಿದೆ. ಒಂದು 3 ನಿಮಿಷ ವೆಯ್ಟ್ ಮಾಡಿದ್ರೆ ಕಂಪ್ಲೀಟಾಗಿ ಬೆಂದಿರುತ್ತೆ. ನಾವು ಒಂದು ವೇಳೆ ಹೈ ಫ್ಲೇಮಲ್ಲಿ ಇಕ್ಕೊಂಡು ಬೇಯಿಸ್ಕೊಂಡ್ಬಿಟ್ರೆ ಒಳಗಡೆ ಬೆಂದಿರಲ್ಲ. ಆವಾಗ ತಿನ್ನೋವಾಗ ಒಂಥರ ಹಸಿ ಅನಿಸುತ್ತೆ. ನೋಡಿ, ಎರಡು ಕಡೆ ನಾವಿವಾಗ ಬೇಯಿಸ್ಕೊಳ್ತಾ ಇದ್ದೀವಿ. ಇದೇ ಥರ ಎರಡು ಕಡೆನೂ ಬೇಯಿಸ್ಕೊಳ್ಳೋಣ. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ನಿಮಗೆ ಒಂದು ವೇಳೆ ಫುಡ್ ಕಲರ್ ಬೇಕಂದರೆ ಅರಿಶಿಣನೇ ಹಾಕ್ಕೋಬೇಕು ಅಂತೇನಿಲ್ಲ, ಫುಡ್ ಕಲರು ಕೂಡ ಸೇರಿಸ್ಕೋಬೋದು. ನೋಡಿ, ಪಾಕ ತಣ್ಣಗಾದ ಮೇಲೆ ನೋಡಿರಲ್ಲ ಎಷ್ಟು ಚೆನ್ನಾಗಿ ಲೇಯರ್ಸ್ ಬೀಳ್ತಾಯಿದೆ. ಈ ಥರ ಲೇಯರ್ಸ್ ಬರಬೇಕು ಪಾಕ ಕೂಡ. ಇವಾಗ ನಾವು ಮಾಡ್ಕೊಂಡಿರುವಂಥ ಬಾದಾಮ್ ಪುರಿನ ಸೇರಿಸ್ಕೊಳ್ಳೋಣ. ಆದರೆ ಪಾಕ ಕೂಡ ತುಂಬ ಬಿಸಿ ಇರಬಾರ್ದು, ಹಂಗಂತ ತುಂಬಾ ತಣ್ಣಗಿರಬಾರ್ದು. ನಾನು ಮೀಡಿಯಮ್ ಆಗಿದೆ. ನೋಡಿ, ಕೈಯಲ್ಲಿ ಟಚ್ ಮಾಡ್ಬೋದು, ಕೈಯಲ್ಲೂ ಕೂಡ ಟಚ್ ಮಾಡಿ ತೋರಿಸ್ತೀನಿ ಪಾಕನ. ಈ ಥರ ಸ್ಪೂನಲ್ಲಿ ಬಾದಾಮ್ ಪುರಿ ಮೇಲೆ ಪಾಕನ ಒಂದ್ಸಲ ಸೇರಿಸ್ಕೋಬೇಕಾಗತ್ತೆ. ನೋಡಿದ್ರಲ್ಲ, ಈ ಥರ ಕಂಪ್ಲೀಟಾಗಿ ಅದ್ರ ಮೇಲೆ ಸೇರಿಸ್ಕೊಂಡು ಮತ್ತೊಂದು ಕಡೆ ಟರ್ನ್ ಮಾಡಿಕೊಂಡು ಆ ಕಡೆ ಕೂಡ ಇದೇ ಥರನೇ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ತಪ್ಪದೆ ನೀವು ಕೂಡ ಒಂದ್ಸಲ ಮಾಡಿಕೊಡಿ ಮನೆಗೆ. ಹಬ್ಬಗಳಲ್ಲೂ ಕೂಡ ಬೇಗನೆ ಆಗುವಂಥ ರೆಸಿಪಿ ಬಾದಾಮ್ ಪುರಿ. ನೋಡಿ, ಒಂದು 5 ನಿಮಿಷ ನೆನೆಯೋಕ್ಕೆ ಬಿಡೋಣ. 5 ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ನಾನು. ನೋಡಿದ್ರಲ್ಲ, ಈ ಥರ ಜಾಸ್ತಿ ಬಿಸಿನೂ ಇರಬಾರ್ದು, ತುಂಬಾ ತಣ್ಣಗೂ ಇರಬಾರ್ದು. ತಣ್ಣಗಿದ್ರೆ ಏನಾಗಲ್ಲ, ಆದರೆ ಬೇಗ ನೆನೆಯಲ್ಲ ಅಷ್ಟೇ. ಹಂಗಾಗಿ ಉಗುರು ಬೆಚ್ಚಗಿರಬೇಕು ಪಾಕ. ಈ ಥರ ಎಲ್ಲ ಒಂದೊಂದಾಗೆ ತೆಗೆದಿಡೋಣ. ನೋಡಿ, ಮತ್ತೊಂದೆರಡು ಸೇರಿಸ್ಕೊತಾ ಇದ್ದೀನಿ. ಪೂರಿನೂ ಜಾಸ್ತಿ ಬಿಸಿ ಇರಬಾರ್ದು. ನಾನು ಕಂಪ್ಲೀಟ್ ಪೂರಿನೆಲ್ಲ ಮಾಡ್ಕೊಂಬಿಟ್ಟು ನಾನು ತೋರಿಸಿರೋ ಕ್ವಾಂಟಿಟಿಯಲ್ಲಾದರೆ ನಾನಿಲ್ಲಿ